ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯದ ಜೊತೆ ಬಂದಿದ್ದೀನಿ. ಅದು ನಿಮ್ಮನೆ ಮಕ್ಕಳು ಫೇಸ್ ಮಾಡ್ತಿರ್ಬೋದು, ಅಥವಾ ನೀವು ಅದನ್ನ ಅಬ್ಸರ್ವ್ ಮಾಡಿರ್ಬಹುದು, ಮಾಡ್ದೇನೆ ಇರ್ಬಹುದು, ಅಥವಾ ಆ ಒಂದು ನೇಚರ್ ಜೊತೆ ನೀವು ಅಡ್ಜಸ್ಟ್ ಆಗಿರೂ ಇರಬಹುದು. ಆ, ನನಗೆ ನಿಮ್ಮ ಒಪಿನಿಯನ್ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನೀವೇನಾದರೂ ಈ ಥರ ಫೇಸ್ ಮಾಡ್ತಾ ಇದ್ರೆ ದಯವಿಟ್ಟು ನನ್ನ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಯಾಕೆ ಅಂದರೆ ಈ ಒಂದು ವಿಡಿಯೋನ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ತಲುಪಿಸೋ ಪ್ರಯತ್ನದಲ್ಲಿದ್ದೀನಿ. ಸೊ ಹಾಗಾಗಿ ನಿಮ್ಮ ಒಪಿನಿಯನ್ ಮೇಲೆ ನಾನು ನಿರ್ಧಾರ ತಗೊಳಕ್ಕಾಗೋದು. ಸೊ ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋ ನೋಡಿದವರು ನಿಮ್ಮ ಅಭಿಪ್ರಾಯ ಜೊತೆಗೆ ನೀವೇನಾದ್ರೂ ಈ ಥರ ಫೇಸ್ ಮಾಡ್ತಾ ಇದ್ರೆ ದಯವಿಟ್ಟು ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾನು ಹೇಳ್ತಾ ಇರೋದು. ವಿಷಯ ಏನು ಅಂತಂದರೆ, ನಿನ್ನೆ ನಾನು ಒಂದು 5:30ಗೆ ಮನೆಗೆ ಹೋದೆ. ಯೂಶ್ವಲಿ 6ಗೆ ನಮ್ಮ ಮನೆಗೆ ಒಬ್ಬರು ಆಂಟಿ ಬರ್ತಾರೆ, ಕುಕ್. ಅವರು ಅವರು ಯೂಶ್ವಲಿ 6 to 9 ನಮ್ಮಲ್ಲಿ ಇರ್ತಾರೆ. ಏನಾದರೂ ಖಾಲಿ ಆದರೆ ನಾನು ಅವರಿಗೆ ತರೋಕೆ ಹೇಳೋಕ್ಕೆ ಕಾಲ್ ಮಾಡ್ತೀನಿ ಯೂಶ್ವಲಿ. ಸೊ ನಿನ್ನೆ ಕಾಲ್ ಮಾಡಿದಾಗ ಅವ್ರ ಮಗಳು ರಿಸೀವ್ ಮಾಡಿದ್ರು. ಆಂಟಿ ಮನೆಗೆ ಬಂದಾಗ ಯಾಕೆ ಮಗಳ ಕೈಯಲ್ಲಿ ಫೋನ್ ಇತ್ತಲ್ಲ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ನನ್ನ ಮಗಳು ನನ್ನ ಫೋನಿಗೆ ಹೋಮ್ವರ್ಕ್ ಕಳಿಸಿದ್ದಾರೆ ಅಕ್ಕ ಅಂತ. ಸೊ ನಾನು ಅವಾಗ ಕೇಳಿದೆ, 7th ಸ್ಟ್ಯಾಂಡರ್ಡ್ ಮಗುಗೆ ಏನು ಹೋಮ್ವರ್ಕ್ ಫೋನಲ್ಲಿ ಕಳಿಸುವಂಥದ್ದು ಏನಿದೆ ಆಂಟಿ ಅಂತ ಕೇಳಿದಾಗ, ಇಲ್ಲ ಅವ್ರ ಸ್ಕೂಲಲ್ಲಿ ಏನಾದರೂ ಇದ್ರೆ ಅಸೈನ್ಮೆಂಟ್ಸು ಅದರ ಏನಾದರೂ PDF ಮಾಡಿ ಗ್ರೂಪಿಗೆ ಕಳಿಸ್ತಾರೆ ಅಂತ. ಸೊ ನನಗೆ ಸ್ವಲ್ಪ ಶಾಕ್ ಆಯಿತು. ಯಾಕಂದರೆ ಫೋನ್ ಯೂಸ್ ಮಾಡಬೇಡಿ ಅಂತ ಪೇರೆಂಟ್ಸ್ ಹೇಳ್ತಾರೆ, ಡಾಕ್ಟರ್ಸ್ ಹೇಳ್ತಾರೆ, ಆ್ಯಂಡ್ ಎಲ್ಲರೂ ಒಂದು ಒಪಿನಿಯನ್ ಕೊಡ್ತಾರೆ ಫೋನ್ ಯೂಸ್ ಮಾಡೋದಕ್ಕೆ. ಬಟ್ ಕೆಲವು ಸ್ಕೂಲಲ್ಲಿ, ನನಗೆ ಗೌರ್ನಮೆಂಟ್ ಸ್ಕೂಲಲ್ಲಿ ಇದು ಕಲ್ಚರ್ ಇದೆಯೋ ಇಲ್ಲ ಗೊತ್ತಿಲ್ಲ. ಆ್ಯಂಡ್ ಆಲ್ಮೋಸ್ಟ್ ಹಳ್ಳಿ ಕಡೆ ಇದಿರಲ್ಲ, ಯಾಕಂದರೆ ಅಲ್ಲಿ ನೆಟ್ವರ್ಕೇ ಇರಲ್ಲ, ಫೋನೇ ಕನೆಕ್ಟ್ ಆಗಲ್ಲ, ಇನ್ನು ಇಂಟರ್ನೆಟೆಲ್ಲ ಆ್ಯಕ್ಸಸ್ ಆಗೋದು ಡೌಟು. ಬಟ್ ಇನ್ ಸಿಟಿ ಸ್ಕೂಲ್ ಕಾಲೇಜಲ್ಲಿ ಅಥವಾ ಕೆಲವೊಂದು ಸ್ಕೂಲ್ಗಳಲ್ಲಿ ಇದು ಇರಬಹುದು. ಅದು ಇದೆಯೋ ಇಲ್ವೋ ಅನ್ನೋದು ನಿಮ್ಮ ಒಪಿನಿಯನ್ ಮೇಲೆ ನನಗೆ ಗೊತ್ತಾಗುತ್ತೆ. ಸ್ಕೂಲ್ಗೆ ಪ್ರಾಜೆಕ್ಟ್ಸ್ ವರ್ಕ್ ಅಥವಾ ಹೋಮ್ವರ್ಕನ್ನು PDF ಮಾಡಿ ಕ್ಲಾಸ್ ವೈಸ್ ಗ್ರೂಪ್ ಮಾಡಿ ಪೇರೆಂಟ್ಸ್ ನಂಬರಿಗೂ ಕಳಿಸ್ಕೊಡೋದು, ಅವ್ರ ಕೆಲಸ ಈಸಿ ಆಗುತ್ತೆ. ನಾನು ಕೇಳೋದು, ಫೋನ್ಗಳಿಗೆ ಕಳಿಸೋವಂಥದ್ದೇನಿದೆ? ಸೊ ನೀವು ಎಲ್ಲ ಸಬ್ಜೆಕ್ಟಿಗೂ ಟೀಚರ್ಸ್ ಇದ್ದಾರೆ. ಆಲ್ಮೋಸ್ಟ್ 6 to 7 hours ಅಂತೂ ಸ್ಕೂಲಲ್ಲಿ ಮಕ್ಕಳು ಎಂಗೇಜ್ ಆಗಿರ್ತಾರೆ. ಆ ಒಂದು ಸ್ಕೂಲ್ ಕ್ಲಾಸಸ್ ಟೈಮಲ್ಲೇ ಬ್ಲ್ಯಾಕ್ ಬೋರ್ಡ್ ಮೇಲೆ ನೀವು ಬರೀಬಹುದು, ಇಲ್ವಾ ನೀವು ಅದನ್ನು ಕ್ಲಾಸಲ್ಲಿ ಕೂತ್ಕೊಂಡು ಡಿಕ್ಟೇಟ್ ಮಾಡ್ಬೋದು, ಮಕ್ಕಳಿಗೆ ಹೇಳ್ಬೋದು. ಸೊ ಮಕ್ಕಳು ಬರ್ಕೊಳ್ತಾರೆ, ಮಕ್ಕಳಿಗೆ ಬರೆಯೋ ಸ್ಕಿಲ್ಲು ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಬ್ಲ್ಯಾಕ್ ಬೋರ್ಡ್ ಮೇಲಾದರೂ ಬರಿಬಹುದು. ನೀವೇ ಯೋಚನೆ ಮಾಡಿ, ನೀವು ಅದನ್ನು PDF ಕಳಿಸ್ತೀರಾ, ಆ ಒಂದು ಮಗು ಇಷ್ಟು ಸಣ್ಣ ಒಂದು ಸ್ಕ್ರೀನಿಂಗ್ಗೆ 3 to 4 ವರ್ಡ್ಸ್ ಒಂದ್ಸರಿ ಕಾಣುತ್ತೆ. ಇಲ್ಲಿ ಝೂಮ್ ಮಾಡಿ ಇಲ್ಲಿ ಬರೆಯುವಾಗ ಅರ್ಧ ಗಂಟೆಲಿ ಆಗೋ ಹೋಮ್ವರ್ಕು ಮಿನಿಮಮ್ 1 to 1.5 hour ತಗೊಳುತ್ತೆ. ಓಕೆನಾ? ಸೊ ಮಕ್ಕಳು ಫೋನ್ ಹೋಮ್ವರ್ಕ್ ಅಂತ ತಗೊಳ್ಳೋದು ಒಂದು ಹ್ಯಾಬಿಟ್ ಆಗೋಗಿದೆ. ಸೊ ಅವರು ಹೋಮ್ವರ್ಕ್ ಮುಗಿಸ್ಕೊಂಡು ಯಾವ ಸೋಷಿಯಲ್ ಮೀಡಿಯಾ ಆಕ್ಸೆಸ್ ಮಾಡ್ತಾರೋ, ಏನು ಮಾಡ್ತಾರೋ ಪೇರೆಂಟ್ಸ್ ಯಾವಾಗಲೂ ನೋಡ್ತಾ ಇರ್ತಾರೆ. ಸೊ ನಾನು ಕೇಳೋದು, ದಯವಿಟ್ಟು ಈ ನೇಚರ್ನ ನೀವು ಸ್ಟಾಪ್ ಮಾಡಿ. ಹೋಮ್ವರ್ಕನ್ನು ಏನೇ ಇದ್ರೂ ಮಕ್ಕಳಿಗೆ ಸ್ಕೂಲಲ್ಲೇ ಕೊಟ್ಟು ಕಳಿಸಿ. ನೀವು ಪೇರೆಂಟ್ಸ್ ಫೋನಿಗೆ ಕಳಿಸ್ಬೇಕಾಗಿದ್ದು ಯಾವುದೋ ಮೀಟಿಂಗು ಅಥವಾ ಯಾವುದಾದ್ರೂ ಒಂದು ರಿಪೋರ್ಟ್ ಕಾರ್ಡ್ ಕಳಿಸೋದು, ಆ ಥರದನ್ನೇ ಇಟ್ಕೊಳ್ಳಿ. ಮಕ್ಕಳು ಹೋಮ್ವರ್ಕ್ ಎಲ್ಲ ನೀವು ಮೊಬೈಲಿಗೆ ಕಳಿಸೋ ಅಭ್ಯಾಸನೇ ಇಟ್ಕೋಬೇಡಿ. ಯಾಕಂದರೆ ಆ ಝೂಮ್ ಮಾಡಿ ಬರೆಯುವಾಗ ಮಕ್ಕಳಿಗೆ ಎಷ್ಟು ಐಗೆ ಸ್ಟ್ರೈನ್ ಆಗುತ್ತೆ, ಬ್ಯಾಕ್ ಪೇನ್ ಬರುತ್ತೆ, ಹೆಡೇಕ್ ಬರುತ್ತೆ, ನಿಮ್ಗದು ಅರ್ಥನೇ ಆಗಲ್ಲ. ಸೊ ನಾನು ಇದನ್ನು ಒಪ್ಪಲ್ಲ. ಯೂಶ್ವಲಿ ನನಗೆ ಅದು ಅವ್ರಿಗೆ ಆಂಟಿ ಹೇಳಿದಾಗ ನನಗೆ ಬೇಜಾರಾಯಿತು. ಸೊ ಇನ್ನೊಂದು 8-10 ಪ್ರಾಬ್ಲಮ್ಸ್ ಇದೆ ಅಂದ್ಕೊಳ್ಳಿ. ಮ್ಯಾಥ್ಸಲ್ಲಿ 8-10 ಪ್ರಾಬ್ಲಮ್ಸ್ ಇದೆ. ನಾನು ಎಲ್ಲ ಸಬ್ಜೆಕ್ಟು ಕೇಳಿದೆ, 1-2 ಮಾಡಿಸಿ 6-7-8 ಪ್ರಾಬ್ಲಮ್ಸ್ನ ಹೋಮ್ವರ್ಕ್ ಅಂತ ಕೊಡೋದು, ಜೊತೆಗೆ ಇನ್ಯಾರೋ ಅಸೈನ್ಮೆಂಟ್ ಕೊಡೋದು, ಇನ್ಯಾರೋ ಪ್ರಾಜೆಕ್ಟ್ ವರ್ಕ್ ಕೊಡೋದು. ಮಕ್ಕಳಿಗೆ ಮನೆಗೆ ಬಂದಿಗೆ 10 ನಿಮಿಷ ಪುರ್ಸೋತಿಲ್ಲೋ ಥರ ಒಂದು ನೇಚರ್ ಆಗ್ತಾ ಇದೆ. ಸೊ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಸಾಮಾನ್ಯವಾಗಿ ಇನ್ನೂ ವರ್ಕಿಂಗ್ ಇರ್ತಾರೆ ಸಿಟಿ ಲೈಫಲ್ಲಿ. ಮನೆಗೆ ಬಂದ ತಕ್ಷಣ ಅವರು ಲೈಫ್ ಕಡೆ ನೋಡ್ಕೊಳ್ಳೋದು ಬಿಟ್ಟು ಮಕ್ಕಳಿಗೆ ಇವತ್ತು ಏನು ಕೊಟ್ಟಿದ್ದಾರೆ, ಅದಕ್ಕೆ ಹೇಳ್ತಾರೋ ಇದಕ್ಕೆ ಹೇಳ್ತಾರೋ, ಅದನ್ನ ಹೆಂಗೆ ಮಾಡೋದು, ಇದನ್ನ ಹೆಂಗೆ ಮಾಡೋದು, ಇದ್ರ ಕಡೆ ಟೆನ್ಷನ್ ಆಗ್ತಿದೆ. ಕೊಡಿ ಹೋಮ್ವರ್ಕ್ ಕೊಡಿ, ಬಟ್ ಒಂದು ಲಿಮಿಟೇಷನ್ಸಲ್ಲಿ ಕೊಡಿ. ಇದೆಲ್ಲ ಸ್ಕೂಲಲ್ಲೂ ಆಗ್ತಿದೆ ಅಂತ ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಆಮೇಲೆ ಕೆಲವೊಂದು ಸ್ಕೂಲಲ್ಲಿ ಸ್ಯಾಟರ್ಡೆ ಲೀವ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೆಕೆಂಡ್ ಸ್ಯಾಟರ್ಡೆ ಅಂತೆ ಲೀವ್ ಅಂತೆ. ಯಾಕೆ ಕೊಡ್ತೀರಾ? ಯಾಕಂದರೆ ಎಷ್ಟೋ ಪೇರೆಂಟ್ಸ್ಗಳು ಸ್ಯಾಟರ್ಡೇನೇ ಕೆಲ್ಸಕ್ಕೆ ಹೋಗೋರಿದ್ದಾರೆ. ಅವಾಗ ಆ ಮಕ್ಕಳನ್ನ ಅವ್ರು ಹೇಳ್ಬಿಟ್ಟು ಹೋಗ್ಬೇಕು. ಯಾಕೆ ಮಕ್ಕಳಿಗೆ ಆದಷ್ಟು ಒಂಥರ ಲೇಸಿನೆಸ್ನ ಕಲಿಸ್ತಿದ್ದೀರಾ? ರಜೆ ಯಾಕೆ ಅಷ್ಟೊಂದು ಕೊಡ್ತಿದ್ದೀರಾ? ಆಮೇಲೆ ಕೆಲವೊಂದು ಸ್ಕೂಲ್ಗಳಲ್ಲಿ ಈ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಎಲ್ಲ
ಕಂಪಲ್ಸರಿ ಅಟೆಂಡ್ ಆಗಬೇಕು ಅಂತಿಲ್ವಂತೆ. ನಮ್ಮ ಕಾಲದಲ್ಲಿ ಹಂಗಿರ್ಲಿಲ್ಲ. ಯಾಕಂದರೆ ನಮ್ಗೆ ಅದೊಂಥರ ಹಬ್ಬದ ಥರ. 7ಗೆ ಎದ್ದು ಚೆಂದ ರೆಡಿ ಆಗಿ 8:30ಗೆ ನಾವು ಅಲ್ಲಿರ್ತಿದ್ವಿ. ಬಟ್ ಇದು ಹಾಗಲ್ಲ. ಹೋದರೆ ಹೋಗ್ಬೋದು, ಬಿಟ್ಟರೆ ಬಿಡ್ಬೋದು. ಕಂಪಲ್ಸರಿ ಇಲ್ವಂತೆ ಅನ್ನೋದೊಂದು ಕೆಲವೊಂದು ನೇಚರ್ ಇದೆ. ಓಕೆನಾ? ಆ್ಯಂಡ್ ಮಕ್ಕಳಿಗೆ ನೀವು ಹೋಮ್‌ವರ್ಕ್ ಎಲ್ಲ ಕಳಿಸೋದ್ರಿಂದ ಮಕ್ಳು ಏನು ಮಾಡ್ತಾರೆ ಗೊತ್ತಾ, ಯೂಶ್ವಲಿ ಕ್ಲಾಸಲ್ಲಿ ಯಾರಿಗೋ ಹೇಳ್ಬಿಡೋದು, ಅದು ಇವತ್ತು ಒಂಚೂರು ಮಾಡಿಬಿಟ್ಟು ಪ್ರಾಬ್ಲಮ್ ಮಾಡಿಬಿಟ್ಟು, ಇಲ್ಲ ಆ ಕ್ವೆಶನ್ಗೆ ಆನ್ಸರ್ ಬರ್ದು ಒಂಚೂರು ವಾಟ್ಸಪ್ ಮಾಡಿಬಿಡೆ ನನಗೆ ಅಂತ ಹೇಳಿ ಇವ್ರೇನು ಮಾಡಲ್ಲ ಮನೇಲಿ. ಯೂಶ್ವಲಿ ನಾವೆಲ್ಲ ಏನು ಮಾಡ್ತಿದ್ವಿ, ಅದು ಸರಿ ಆನ್ಸರ್ ಬರುತ್ತೋ ಬಿಡುತ್ತೋ ಮನೇಲಿ ಟ್ರೈ ಮಾಡ್ತಿದ್ವಿ. ಬಂದಿಲ್ಲ ಅಂದರೆ ಕ್ಲಾಸಲ್ಲಿ ಹೋಗಿ ಯಾರು ಮಾಡಿರ್ತಾರೋ ಅವ್ರದ್ದನ್ನ ನಾವು ತೊಗೊಳ್ತಿದ್ವಿ. ಅದು ನಾವು ಮಾಡ್ತಿದ್ವಿ. ಬಟ್ ಇವಾಗ ಹಾಗಲ್ಲ, ಪ್ರಯತ್ನನೇ ಪಡಲ್ಲ. ಯಾರು ಮಾಡ್ತಾರೋ ಅದನ್ನು ಗ್ರೂಪಿಗೆ ಕಳಿಸ್ಕೊಂಡ್ಬಿಡೋದು. ಆ್ಯಂಡ್ ಅದನ್ನು ಹಾಗೆ ತಾವು ನೋಟ್ಸಲ್ಲಿ ಮಾಡಿ ಬೆಳಿಗ್ಗೆ ತೊಗೊಂಡೋಗಿ ಸಬ್ಮಿಷನ್ ಮಾಡೋದು. ಸೊ ಪೇರೆಂಟ್ಸ್ ಇದನ್ನು ಗಮನ ಕೊಡಿ. ನಿಮ್ಮ ಮಗು ಟ್ರೈ ಮಾಡ್ತಿದೆಯೋ ಇಲ್ವೋ, ಬೇರೆಯವ್ರನ್ನೇ ಕಾಪಿ ಮಾಡ್ತಿದೆಯೋ ಇಲ್ವೋ, ಇದನ್ನು ತಿಳ್ಕೊಳ್ಳಿ. ಯಾಕಂದರೆ ಎಕ್ಸಾಮ್ನಲ್ಲಿ ಹೀಗಾಗಲ್ಲ, ನಿಮ್ಮ ಮಗುನೇ ಮಾಡಬೇಕು ಅಲ್ವಾ? ಸೊ ಪೇರೆಂಟ್ಸ್ ದಯವಿಟ್ಟು ಈ ಹೋಮ್ವರ್ಕನ್ನು ಮೊಬೈಲ್ ಗ್ರೂಪ್ಗೆ ಕಳಿಸೋ ಅಭ್ಯಾಸನ ಕಂಪ್ಲೀಟ್ ಸ್ಟಾಪ್ ಮಾಡಿಸಿ. ಕ್ಲಾಸ್ ಮ್ಯಾನೇಜ್ಮೆಂಟಿಗೆ ಹೋಗಿ ಕ್ವೆಶನ್ ಮಾಡಿ. ಯಾಕಂದರೆ ಮಕ್ಕಳು ಮೊಬೈಲ್ ಆಕ್ಸೆಸ್ ಮಾಡೋದು ಈ ಚಿಕ್ಕ ಏಜಲ್ಲೇ 5th 6th 7th 8ಗೆಲ್ಲ ಬೇಡ ಆಯಿತಾ. ಅದು ಅವ್ರು ಏನು ಕೊಡ್ತಾರೋ ಅದನ್ನು PDF ಅಲ್ಲಿ ಕೊಡಲಿ. ಇವಾಗ ಇನ್ನು ಕೆಲವು ಮಕ್ಕಳು ಹೋಗಿ ಸೈಬರಲ್ಲಿ ಹೋಗಿ ಪ್ರಿಂಟ್ಔಟ್ ತೊಗೊಳೋದು. ಈ ಕ್ಲಾಸಿಗೆ ಕಳಿಸಿ ಖರ್ಚು ಅಲ್ಲದೆ ಈ ಥರ ಖರ್ಚುಗಳು ಬೇರೆ ಎಕ್ಸ್ಟ್ರಾ. ಸೊ ನಾನು ಕೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಫೋನ್ಗಳಿಗೆ ಹೋಮ್ವರ್ಕನ್ನು ಕಳಿಸ್ಬಾರ್ದು. ಏನೇ ಕೊಟ್ಟರು ಕ್ಲಾಸ್ ಅವರ್ಸಲ್ಲೇ ಡಿಟೆಕ್ಟ್ ಮಾಡಿನೋ ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೆದು ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಆ್ಯಂಡ್ ಹೋಮ್ವರ್ಕೂ ಅಷ್ಟೇ ಮನೆಗೆ ಅಲ್ಲಿ ಕ್ಲಾಸಲ್ಲಿ ಸುಮ್ಮನೆ ಅಸೈನ್ಮೆಂಟ್ಸ್ ಕೊಟ್ಟು ಕರೆಕ್ಷನ್ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ಕ್ಲಾಸ್ ಅವರ್ಸನ್ನು ಕಂಪ್ಲೀಟ್ ಎಂಗೇಜ್ ಮಾಡ್ತಾ ಇದ್ದಾರೋ ಇಲ್ಲೋ ಅಂತ ನೋಡಿ. ಆ್ಯಂಡ್ ನಿಮ್ಮ ಮಕ್ಕಳು ಫೋನ್ ಆ್ಯಕ್ಸೆಸ್ ಮಾಡುವಾಗ ಯಾವ ವಿಷಯಕ್ಕೆ ಎಷ್ಟೊತ್ತು ಆ್ಯಕ್ಸೆಸ್ ಮಾಡ್ತಿದ್ದಾರೆ ಅಂತ ಗಮನ ಇಟ್ಕೊಳ್ಳಿ. ಇದೆಲ್ಲ ಇಟ್ಕೊಂಡು ನಿಮ್ಮ ಸ್ಕೂಲ್ ಕಡೆಯಿಂದ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಅದನ್ನು ನೀವು ಸ್ಕೂಲ್ ಮ್ಯಾನೇಜ್ಮೆಂಟ್ ಜೊತೆನೂ ಟೀಚರ್ಸ್ ಜೊತೆನೂ ಮಾತಾಡಿ ಒಂದು ಡಿಸಿಷನ್ ತಗೊಳ್ಳಿ. ಯಾಕೆಂದರೆ ಮಕ್ಕಳಿಗೆ ಫೋನ್ ಹ್ಯಾಬಿಟ್ ಅನ್ನೋದು ನೀವೇ ಕಲಿಸ್ತಿದ್ದೀರಾ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳ, ಅಪ್ಪ ಅಮ್ಮ ಇಬ್ಬರ ಹತ್ರ ಫೋನ್ ಇರುತ್ತೆ, ಅವರಿಗೇನೋ ಫೋನ್ ಕಾಲ್ಸ್ ಬರುತ್ತೆ, ಅವ್ರಿಗೇನೋ ಒಂದು ಆ್ಯಕ್ಸೆಸ್ ಮಾಡ್ತಿರ್ತಾರೆ, ಮನೇಲಿ ಒಂದು ಎಕ್ಸ್ಟ್ರಾ ಸ್ಪೇರ್ ಫೋನ್ ಇಟ್ಬಿಡೋದು, ಅದ್ರಲ್ಲಿ ಸಿಮ್ ಇರಲ್ಲ. ಇದನ್ನು ನಾನು ನೋಡಿದ್ದೀನಿ. ವೈಫೈ ಕನೆಕ್ಟ್ ಮಾಡಿಬಿಟ್ಟು ಬಿಟ್ಬಿಡೋದು. ಆ ಮಗು ಹೋಮ್ವರ್ಕ್ ಮಾಡುತ್ತೋ, ರೀಲ್ಸ್ ನೋಡುತ್ತೋ, ಫೇಸ್ಬುಕ್ ಆ್ಯಕ್ಸೆಸ್ ಮಾಡುತ್ತೋ, ಇನ್ನೇನು ಮಾಡುತ್ತೋ, ಇನ್ಯಾವ ಗೇಮ್ ಆಡುತ್ತೋ, ಇನ್ನೇನು ಗ್ಯಾಮ್ಲಿಂಗಿಗೆ ಟ್ರೈ ಮಾಡ್ತಿರುತ್ತೋ ಗೊತ್ತಿಲ್ಲ. ವೈಫೈ ಕನೆಕ್ಟ್ ಮಾಡಿ ಕೊಟ್ಬಿಡೋದು. ಇದು ಯಾಕೆ ಆಗ್ತಿದೆ ಅಂದರೆ, ಮಗು ಫೋನು ಯೂಸ್ ಮಾಡಿ ಹೋಮ್ವರ್ಕ್ ಮುಗಿಸುವಷ್ಟು ಟೈಮು ಪೇರೆಂಟ್ಸ್ಗೆ ಫೋನ್ ಕೊಟ್ಟು ಸಮ್ ಟೈಮ್ ಇರೋಕ್ಕಾಗಲ್ಲ. ಯಾವುದೋ ಆಫೀಸ್ ಕಾಲ್ ಬರ್ಬೋದು, ಅವರಿಗೇನೋ ವರ್ಕ್ ಇರ್ಬೋದು. ಸೊ ಅದಕ್ಕೆ ಸ್ಪೇರ್ ಫೋನ್ ಇಟ್ಬಿಡೋದು ಮಕ್ಕಳಿಗೆ. ಸೊ ನೋಡಿ ಎಲ್ಲಿವರೆಗೆ ಬಂದಿದೆ ಅಂದರೆ, ಫೋನ್ ಯೂಸ್ ಮಾಡಬೇಡಿ ಅಂತ ಹೇಳೋರು ಫೋನೇ ಇಟ್ಬಿಟ್ಟು ನೋಡ್ಕೊಳ್ಳಮ್ಮ ಅನ್ನೋಷ್ಟಾಗಿದೆ. ಸೊ ದಯಮಾಡಿ ನನ್ನ ಪೇರೆಂಟ್ಸಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ಸ್ಕೂಲಲ್ಲಿ ಯಾವುದಾದ್ರೂ ಒಂದು ಸ್ಕೂಲಲ್ಲಿ ನಿಮಗೆ ಹೋಮ್ವರ್ಕನ್ನು ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಕಳಿಸ್ತಿದ್ದಾರೆ ಅಂದರೆ ಡೈರೆಕ್ಟಾಗಿ ಮಾತಾಡಿ, ಕಳಿಸ್ಬೇಡಿ. ನಾವು ಮಕ್ಕಳಿಗೆ ಸರ್ಚ್ ಮಾಡಿ, ಗೂಗಲ್ ಸರ್ಚ್ ಮಾಡಿ ಬರೆಯೋಷ್ಟು, ಅಥವಾ ಇಲ್ಲಿ PDF ನೋಡ್ಕೊಂಡು ಬರೆಯೋಕ್ಕೆ ನಾವು ಫೋನ್ ಕೊಡೋಣ ಅಂತ ಹೇಳಿ. ಆಮೇಲೆ ಸ್ಯಾಟರ್ಡೇಸ್ ಏನಾದರೂ ಲೀವ್ ಕೊಡ್ತಾ ಇದ್ದರೆ ಅದಕ್ಕೆ ಅಬ್ಜೆಕ್ಷನ್ ಮಾಡಿ, ಸ್ಯಾಟರ್ಡೇ ಯಾಕೆ ಕೊಡ್ತಾ ಇದ್ದೀರಾ ಅಂತ. ಆ್ಯಂಡ್ ಕೆಲವೊಂದು ಈ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಯಾವುದಾದ್ರೂ ಒಂದು ಫೆಸ್ಟಿವಲ್ ಇದ್ದರೆ ಅದನ್ನು ಮಕ್ಕಳಿಗೆ ಕಂಪಲ್ಸರಿ ಮಾಡಿಬಿಡಿ. ಮಕ್ಕಳು ಮನೇಲಿ ಹಾಕಿರ್ಬೇಕು, ಅವ್ರಿಗೆ ಅದ್ರ ಇಂಪಾರ್ಟೆನ್ಸೇ ಗೊತ್ತಿರಲ್ಲ. ಯೂಶ್ವಲಿ ನಾವು ಸ್ಕೂಲಿಗೆ ಹೋಗ್ತಾ ನಮಗೆ ಎಲ್ಲದ್ರ ಬಗ್ಗೆನೂ ಅಲ್ಲಿ ಭಾಷಣ ಮಾಡ್ತಾರಲ್ಲ, ಅದ್ರ ಬಗ್ಗೆ ಆಗಲಿ, ಆ ಶಿಸ್ತು ಬಗ್ಗೆ ಆಗಲಿ ನಮಗೇನೋ ಒಂಥರ ಗೌರವ ಇತ್ತು. ಇವಾಗಿನ ಮಕ್ಕಳು ಅದ್ರ ಬಗ್ಗೆ ಅದು ಏನಂತನೂ ಗೊತ್ತಿಲ್ಲ, ಹಂಗಾಗ್ತಾ ಇದೆ. ಸೊ ಚಿಕ್ಕ ವಿಷಯ ಇದು, ಬಟ್ ಇದು ಮುಂದಕ್ಕೆ ಏನೇನೋ ಲೀಡ್ ಆಗುತ್ತೆ. ಸೊ ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಿ ನನಗೆ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿ ನಿಮ್ಮ ಒಪಿನಿಯನ್ನ ತಿಳಿಸಿ. ನಾನು ಅದರ ಮೇಲೆ ನೆಕ್ಸ್ಟ್ ಸ್ಟೆಪ್ ತೊಗೋಬೇಕು ಅಂತಿದ್ದೀನಿ. ಸೊ ದಯವಿಟ್ಟು ಇಗ್ನೋರ್ ಮಾಡಬೇಡಿ. ಥ್ಯಾಂಕ್ ಯು.